ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಓಂ ನಮಃ ಶಿವಾಯದ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಮನೆ ಕಟ್ಟುವುದು, ಅದರಲ್ಲಿ ವಾಸಿಸುವುದು ಇವೆಲ್ಲ ನಮ್ಮ ಜೀವನದ ಮೂಲಭೂತ ಅವಶ್ಯಕತೆಗಳು. ಆದರೆ ಮನೆಯನ್ನು ಹೇಗೆ ಬಳಸಬೇಕು, ವಸ್ತುಗಳನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ದಿಕ್ಕು ಯಾವ ಶಕ್ತಿಯನ್ನು ಹೊಂದಿದೆ ಎಂಬುದು ನಮ್ಮ ಭಾರತೀಯ ವಾಸ್ತುಶಾಸ್ತ್ರದಲ್ಲಿ ವಿಶೇಷವಾಗಿ ವಿವರಿಸಲಾಗಿದೆ. ಮನೆಗೆ ಹಣದ ಹರಿವು ಕಡಿಮೆಯಾದಾಗ, ಸಾಲಗಳು ಹೆಚ್ಚಾದಾಗ, ದುಡ್ಡು ಕೈಯಲ್ಲಿ ಉಳಿಯದೆ ಖರ್ಚಾಗುವಾಗ ನಮ್ಮ ಜನಸಾಮಾನ್ಯರು ನಮ್ಮ ಮನೆಯಲ್ಲೇನಾದರೂ ತಪ್ಪಾಗಿದೆಯೇ ಎಂಬ ಪ್ರಶ್ನೆ ಕೇಳಿಕೊಳ್ಳುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ವಾಸ್ತುಶಾಸ್ತ್ರವು ನೀಡುವ ಸೂಚನೆಗಳಲ್ಲಿ ಬೀರು ಅಂದರೆ ಸೇಫ್ ಲಾಕರ್ ಇಡುವ ದಿಕ್ಕು ಅತ್ಯಂತ ಮುಖ್ಯವಾಗಿರುತ್ತದೆ. ಮನೆಗೆ ಹಣ ಬರುವ ಮಾರ್ಗಗಳು ಅನೇಕವಿದ್ದರೂ ಸಹ ಹಣ ನಿಲ್ಲುವುದು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತದೆ. ಅದಕ್ಕಾಗಿ ಸರಿಯಾದ ದಿಕ್ಕು ಮತ್ತು ಸರಿಯಾದ ರೀತಿಯಲ್ಲಿ ಬೀರುವಿನ ವ್ಯವಸ್ಥೆ ಅಗತ್ಯ. ವಾಸ್ತುವಿನಲ್ಲಿ ದಿಕ್ಕುಗಳ ಮಹತ್ವ ಹೇಗಿದೆ ಅಂತ ನೋಡೋಣ ಬನ್ನಿ. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ದಿಕ್ಕಿಗೂ ಒಂದು ಶಕ್ತಿ ಇದೆ ಎಂದು ನಂಬಲಾಗಿದೆ. ಉತ್ತರ ನಾರ್ತ್ ಕುಬೇರನ ದಿಕ್ಕು, ಹಣ, ಐಶ್ವರ್ಯ, ಸುಭಿಕ್ಷತೆ. ಪೂರ್ವ ಈಸ್ಟ್ ಸೂರ್ಯೋದಯದ ದಿಕ್ಕು, ಹೊಸಾರಂಭ, ಬೆಳಕು, ಅನುಗ್ರಹ. ದಕ್ಷಿಣ ಸೌತ್ ಯಮನ ದಿಕ್ಕು, ನಿಯಮ, ನಿಯಂತ್ರಣ. ದಕ್ಷಿಣ ಪಶ್ಚಿಮ ಸೌತ್ ವೆಸ್ಟ್ ಅಥವಾ ನೈಋತ್ಯ, ಸ್ಥಿರತೆ ಮತ್ತು ಭದ್ರತೆ. ಹಣದ ಬೀರುವಿನ ವಿಷಯ ಬಂದಾಗ ಈ ದಿಕ್ಕುಗಳು ಇನ್ನಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತವೆ. ಬೀರು ಇರುವ ಜಾಗ ಯಾವುದು, ಸರಿಯಾದ ಜಾಗ ಯಾವುದು, ಹಾಗೆ ವಾಸ್ತು ಪ್ರಕಾರ ಬೀರು ಅಥವಾ ಹಣದ ಲಾಕರನ್ನು ಯಾವ ದಿಕ್ಕಿನಲ್ಲಿ ಇಡೋದು, ದಕ್ಷಿಣ ಮತ್ತು ಪಶ್ಚಿಮ ಅಥವಾ ನೈಋತ್ಯ ಭಾಗದಲ್ಲಿ ಇಡುವುದು ಅತ್ಯಂತ ಶುಭಕರ. ಈ ದಿಕ್ಕು ಮನೆಯ ಸ್ಥಿರತೆಯ ಶಕ್ತಿಯನ್ನು ಹೊಂದಿರುತ್ತದೆ. ಈ ಜಾಗದಲ್ಲಿ ಬೀರು ಇಟ್ಟಾಗ ಹಣ ನಿಲ್ಲುತ್ತದೆ, ಖರ್ಚು ನಿಯಂತ್ರಣವಾಗುತ್ತದೆ, ಆರ್ಥಿಕ ಸ್ಥಿತಿಯೂ ಸಹ ನಿಧಾನವಾಗಿ ಮೇಲೆ ಏಳಲಾರಂಭಿಸುತ್ತದೆ. ನೈಋತ್ಯ ದಿಕ್ಕಿನಲ್ಲಿ ಪೆಟ್ಟಿಗೆ ಇಟ್ಟರೂ ಸಹ ಅದರ ಬಾಗಿಲು ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ತೆರೆದಂತೆ ಇರಬೇಕು. ಇದರಿಂದ ಮಹಾಲಕ್ಷ್ಮಿ ಮತ್ತು ಕುಬೇರನ ಅನುಗ್ರಹ ನಿಮಗೆ ದೊರೆಯುತ್ತದೆ ಎನ್ನುವ ನಂಬಿಕೆಯೂ ಸಹ ಇದೆ. ಯಾವ ದಿಕ್ಕಿಗೆ ಬಾಗಿಲು ತೆರೆಯಬಾರದು. ಬೀರುವಿನ ಬಾಗಿಲು ತೆರೆಯುವ ದಿಕ್ಕು ತಪ್ಪಿದರೆ ಹಣದ ಶಕ್ತಿ ದುರ್ಬಲವಾಗುತ್ತದೆಂದು ಶಾಸ್ತ್ರ ಹೇಳುತ್ತದೆ. ಈ ದಿಕ್ಕುಗಳಿಗೆ ತೆರೆಯಬಾರದು. ದಕ್ಷಿಣಕ್ಕೆ ಹಣ ಹೆಚ್ಚು ಕಾಲ ಕೈಯಲ್ಲಿ ಉಳಿಯುವುದಿಲ್ಲ. ಪಶ್ಚಿಮಕ್ಕೆ ನೀರಿನಂತೆ ಹಣ ಹೊರಹೋಗುತ್ತದೆ. ವಾಯುವ್ಯ ದಿಕ್ಕು ಗಾಳಿಯಂತೆ ಹಣ ಹರಿದು ಹೋಗುವ ಸಾಧ್ಯತೆ ಇರುತ್ತದೆ. ಆಗ್ನೇಯ ದಿಕ್ಕು ಅಗ್ನಿಶಕ್ತಿ, ಹಣ ಕಳೆದು ಹೋಗುವ ಸೂಚನೆ ಇರುತ್ತದೆ. ಒಟ್ಟಿನಲ್ಲಿ ಬೀರುವಿನ ಬಾಗಿಲು ಉತ್ತರ ಅಥವಾ ಪೂರ್ವಕ್ಕೆ ಮಾತ್ರ ತೆರೆಯುವಂತೆ ಇರಿಸಬೇಕು. ಬೀರುವಿನ ಒಳಗೆ ಇರಿಸಬೇಕಾದಂತಹ ಕೆಲವು ಶುಭ ವಸ್ತುಗಳು ಯಾವುದು ಅಂತ ನೋಡೋದಾದರೆ, ಹಣದ ಶಕ್ತಿ ಬೆಳೆಯಲು ಪೆಟ್ಟಿಗೆಯೊಳಗೆ ಕೆಲವು ಶುಭಕಾರಕ ವಸ್ತುಗಳನ್ನು ಇರಿಸಬಹುದು. ಹಳದಿ ಬಣ್ಣದ ಬಟ್ಟೆ ಹಾಸಿ ಅದರ ಮೇಲೆ ಹಣವನ್ನು ಇಡುವುದು. ಗೋಮತಿ ಚಕ್ರ, ಹಳದಿ ಕವಡೆಗಳು, ಲಕ್ಷ್ಮೀ ನಾಣ್ಯ, ಬೆಳ್ಳಿಯದ್ದು. ಅರಿಶಿಣ ಶುಭದ ಸಂಕೇತ, ಸುವಾಸನೆ ನೀಡುವಂತಹ ಕರ್ಪೂರ ಅಥವಾ ಸುಗಂಧ ದ್ರವ್ಯ. ಹಣದ ಪೆಟ್ಟಿಗೆಯನ್ನು ತೆರೆದಾಗ ಒಳಗಿನಿಂದ ಸ್ವಚ್ಛತೆ ಮತ್ತು ಸುಗಂಧದ ಭಾವನೆ ಬರಬೇಕು. ಬಹುಸಾರಿ ಕುಟುಂಬಗಳು ಕೆಳಗಿನ ತಪ್ಪುಗಳನ್ನು ಮಾಡುತ್ತಾರೆ. ಇದರಿಂದ ಆರ್ಥಿಕ ಶಕ್ತಿ ಕುಗ್ಗುತ್ತದೆ. ಬೀರುವಿನ ಮೇಲೂ ಅಥವಾ ಅದಕ್ಕೆ ಅಂಟಿಕೊಂಡಿರುವ ಕನ್ನಡಿ, ಇದು ಹಣದ ಶಕ್ತಿಯನ್ನು ಹಿಂತಿರುಗಿಸುವಂತೆ ಮಾಡುತ್ತದೆ. ಹಣದ ಜೊತೆಗೆ ಕೋರ್ಟ್ ಕೇಸ್ ಪತ್ರಗಳು, ಸಮಸ್ಯೆಗೆ ಸಂಬಂಧಿಸಿದ ದಾಖಲೆಗಳು ಹಣದ ಶಕ್ತಿಯನ್ನು ದುರ್ಬಲವಾಗಿಸುತ್ತವೆ. ಪೆಟ್ಟಿಗೆ ಖಾಲಿ ಇಡುವುದು. ಕನಿಷ್ಠ ಒಂದು ನಾಣ್ಯ ಇದ್ದರೂ ಸಹ ಚೆನ್ನಾಗಿ ಅದನ್ನು ಅದೇ ಪೆಟ್ಟಿಗೆಯಲ್ಲಿ ಇಡಿ. ಉತ್ತರದ ಗೋಡೆಯಲ್ಲಿ ಕೆಂಪು ಬಣ್ಣ ಬಳಸುವುದು, ಹೌದು, ಇದು ಹಣದ ಹರಿವಿಗೆ ವಿರೋಧ ಅಂತಲೇ ಹೇಳಬಹುದು. ಗಿರವಿ ಇಟ್ಟು ತಂದುಕೊಂಡ ಬಂಗಾರವನ್ನು ನೇರವಾಗಿ ಪೆಟ್ಟಿಗೆಯಲ್ಲಿ ಇಡುವುದು. ಮೊದಲು ಅದನ್ನು ಹಾಲು ನೀರಿನಲ್ಲಿ ಶುದ್ಧಗೊಳಿಸಿ ಆನಂತರವೇ ಇಡಬೇಕು. ಪೆಟ್ಟಿಗೆಯ ಆರೈಕೆ ಮತ್ತು ಶುಭಶಕ್ತಿ. ಹಣ ಇಡುವ ಸ್ಥಳವನ್ನು ಶುಭಶಕ್ತಿಯ ಸ್ಥಾನ ಎಂದು ಕರೆಯುತ್ತಾರೆ. ಆದ್ದರಿಂದ ವಾರಕ್ಕೆ 1 ಅಥವಾ 2 ಬಾರಿ ಬೀರುವಿನ ಹೊರಭಾಗವನ್ನು
ತೊಳೆಯಿರಿ. ಒಳಗೆ ಹಣವನ್ನು ಅಂದವಾಗಿ ಸರಿಯಾಗಿ ವಿಂಗಡಣೆ ಮಾಡಿ ಇಡಿ. ಕಪ್ಪು ಬಟ್ಟೆಗಳನ್ನು ಬಳಸುವುದನ್ನು ಹಿಂದೆ ತಪ್ಪಿಸಿ. ಬೀರುವಿನ ಬಾಗಿಲಿನ ಮೇಲೆ ಅರಿಶಿನದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬಿಡಬಹುದು. ಈ ಚಿಕ್ಕ ಕ್ರಮಗಳಿಂದ ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚುತ್ತದೆ. ವೀಕ್ಷಕರೇ, ಹಣ ಬರುವುದು ಕಷ್ಟ ಅಲ್ಲ, ಆದರೆ ಬರುವ ಹಣ ಉಳಿಯುವುದು ತುಂಬ ಮುಖ್ಯ. ವಾಸ್ತುಶಾಸ್ತ್ರದ ಪ್ರಕಾರ ಬೀರುವಿನ ದಿಕ್ಕು ಮತ್ತು ಅದರ ಬಾಗಿಲಿನ ಮುಖಭಾಗ ನಮ್ಮ ದಿನನಿತ್ಯದ ಆರ್ಥಿಕ ಸ್ಥಿತಿಗೆ ತುಂಬ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತದೆ. ಸರಿಯಾದ ದಿಕ್ಕಿನಲ್ಲಿ ಬೀರು ಇಟ್ಟು ಅದರೊಳಗೆ ಶುಭಕರ ವಸ್ತುಗಳನ್ನು ಇರಿಸಿ ಪೆಟ್ಟಿಗೆಯನ್ನು ಸದಾ ಸ್ವಚ್ಛ ಮತ್ತು ಸಂಯೋಜಿತವಾಗಿ ಇಟ್ಟರೆ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗಿ ಹರಿಯುತ್ತದೆ ಎಂದು ಅನೇಕರು ಇದನ್ನು ತಿಳಿಸಿದ್ದಾರೆ. ವಾಸ್ತು ನಿಯಮಗಳನ್ನು ಶತಶತಮಾನಗಳಿಂದ ಪಾಲಿಸಲಾಗುತ್ತಿದ್ದು, ಇಂದಿನ ನಗರದ ಸಣ್ಣ ಮನೆಗಳಲ್ಲೂ ಸಹ ಈ ಮಾರ್ಗಗಳನ್ನು ಅನುಸರಿಸುತ್ತಿದ್ದಾರೆ. ಮನೆಯಲ್ಲಿ ಪಾಸಿಟಿವ್ ಶಕ್ತಿ ಹೆಚ್ಚಾಗಲಿ, ಹಣದ ಸುಭಿಕ್ಷತೆ ಸದಾ ಇರಲಿ, ಇದೇ ಎಲ್ಲರ ಆಶಯವೂ ಸಹ ಆಗಿರುತ್ತದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಸಹ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.